ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಗೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರೈತರಿಂದ. ಬೈರಮಂಗಲದಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ಸಿಎಂ ಡಿಕೆ ಶಿವಕುಮಾರ್ ಶಾಸಕ ಬಾಲಕೃಷ್ಣ ವಿರುದ್ಧ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಜೆಬಿಡಿಯ ಅಧಿಕಾರಿಗಳ ವಿರುದ್ಧವೂ ಕೂಡ ಘೋಷಣೆಗಳು ಕೇಳಿಬರ್ತಾ ಇದೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತಲೂ ಕೂಡ ಘೋಷವಾಕ್ಯಗಳನ್ನು ಮೊಳಗಿಸ್ತಾ ಇದ್ದಾರೆ ರೈತರು. ಭಾರೀ ಆಕ್ರೋಶ. ಹಲವರು ವಿಷದ ಬಾಟಲ್ಗಳನ್ನ ಹಿಡಿದು ಆಕ್ರೋಶ ಹೊರಹಾಕ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ನಮ್ಮ ಭೂಮಿ ಕಿತ್ಕೊಂಡ್ರೆ ನಮಗೆ ಏನ್ ಗತಿ, ವಿಷ ಕುಡಿಯೋದೊಂದೇ ಬಾಕಿ ಅಂತ ತಮ್ಮ ನೋವನ್ನ ತೋಡ್ಕೊಳ್ತಿದ್ದಾರೆ. ನೋಡು, ನಾವಿದೆ ಕುಡಿದ್ಬಿಟ್ಟು ಸಾಯ್ತೀವಿ. ಭೂಮಿ ಕೊಡಲ್ಲ, ನಮ್ಮ ಮಕ್ಕಳು ಮರಿ ಎಲ್ಲ ನಾವು ಇದೇ ಕಾಯ್ತೀವಿ, ಇದೇ ಕುಡಿದ್ಬಿಟ್ಟು ಸಾಯ್ತೀವಿ. ಅದೇನ್ ಮಾಡ್ತಾನೋ ಮಾಡ್ಕೊಂಡು ಹೋಗ್ಲಿ. ಎಸ್, ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ನೋಡ್ತಾ ಇದ್ದೀವಿ ಯಾವ ಪರಿ ಬಿಡದಿ ಟೌನ್ಶಿಪ್ಗೆ ವಿರೋಧಿಸಿ ಸಾಕಷ್ಟು ರೈತರು ಹೋರಾಟ ಮಾಡ್ತಿದ್ದಾರೆ ಅಂತ. ಕೈಯಲ್ಲಿ ವಿಷದ ಬಾಟಲ್ ಹಿಡಿದು ಅವರು ತಮ್ಮ ಆಕ್ರೋಶ ಹೊರಹಾಕ್ತಿದ್ದಾರೆ ಅಂತಂದ್ರೆ ಕೈ ಮೀರಿ ಬಿಟ್ರೆ ಇದಕ್ಕೂ ಸಿದ್ಧ ಅನ್ನುವಂಥ ಒಂದು ಆಕ್ರೋಶ ಅಲ್ಲಿ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾರಾದರೂ ಬಂದಿದ್ದಾರಾ ಸ್ಥಳಕ್ಕೆ ಅವರನ್ನ ಸಮಾಧಾನ ಪಡಿಸೋದಕ್ಕೆ? ಎಷ್ಟು ಮಂದಿ ಸೇರಿದ್ದಾರೆ? ಆಕ್ರೋಶ ಯಾವ ಪರಿ ಇದೆ ಅಂತ? ಖಂಡಿತವಾಗಿಯೂ ಪ್ರತಿಮಾ, ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಬಿಡದಿಯಲ್ಲಿ ಕಳೆದ 1.5 ವರ್ಷಗಳಿಂದಲೂ ಕೂಡ ಬಿಡದಿ ಭಾಗದ ರೈತರು ಹೋರಾಟವನ್ನ ಶಾಂತಿಯುತವಾಗಿ ನಡೆಸ್ತಾ ಇದ್ರು. ಆದರೆ ಆ ಒಂದು ಆಕ್ರೋಶದ ಕಟ್ಟೆ ನಿನ್ನೆ ದೊಡ್ಡ ಮಟ್ಟಿಗೆ ಆಗಿರುವಂತದ್ದು. ಮಂಡಳ್ಳಿ ಗ್ರಾಮಕ್ಕೆ ಸರ್ವೆ ಕಾರ್ಯಕ್ಕೆ ಅಂತ ಬಂದಿದ್ದಂತಹ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ಅಟ್ಟಾಡಿಸಿ ಒಡೆದು ವಾಪಸ್ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದುವರೆದಿದ್ರು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಪ್ರತ್ಯೇಕ ಎಫ್ಐಆರ್ಗಳು ಕೂಡ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಾವೆ. ಹಲವರ ರೈತರ ವಿರುದ್ಧ ಕೂಡ ದಾಖಲಾಗಿರುವಂತದ್ದು. ಇವುಗಳ ನಡುವೆ ಕೂಡ ಬೈರಮಂಗಲದಲ್ಲಿ ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ. ನಮಗೆ ವಿಷವನ್ನ ಕೊಡಿ, ನಮ್ಮ ಹೆಣದ ಮೇಲೆ ಸರ್ವೆ ಕಾರ್ಯ ಮಾಡಿ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ರೈತರು ಹಕ್ಕೊತ್ತಾಯವನ್ನು ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಕೂಡ ನೋಡಬಹುದು. ಈಗಾಗಲೇ ಈ ಒಂದು ಸ್ಥಳದಲ್ಲಿ ಕಳೆದ 1.5 ವರ್ಷಗಳಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಸರ್ವೆ ಕಾರ್ಯ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಜೆಎಂಸಿ ಮಾಡಬಾರ್ದು ಅಂತ ಹೇಳಿ ಆ ಒಂದು ಬಂದಂತ ಸರ್ವೆ ಕಾರ್ಯಕ್ಕೆ ಬಂದಂತ ಅಧಿಕಾರಿಗಳನ್ನು ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ 2 ಎಫ್ಐಆರ್ ಆಗಿದೆ. ಮುಂದುವರೆದ ಭಾಗವಾಗಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜಮೀನುಗಳಿಗೆ ಜೆಎಂಸಿ ಮಾಡಬಾರದು ಅಂತ ಹೇಳಿ ಒಂದ್ ಕಡೆ ಒನಕೆಯನ್ನ ಕೈಯಲ್ಲಿ ಇಟ್ಕೊಂಡಿರುವಂತದ್ದು, ಮತ್ತೊಂದ್ ಕಡೆ ವಿಷದ ಬಾಟಲ್ಗಳನ್ನ ಬಂದಂತ ಅಧಿಕಾರಿಗಳಿಗೆ ಈ ಒಂದು ಒನಕೆಯಿಂದನೇ ಹೊಡೆದು ಕಳಿಸ್ತೀವಿ, ಮತ್ತೊಂದ್ ಕಡೆ ನಮಗೆ ವಿಷವನ್ನ ಕೊಟ್ಬಿಡಿ, ನಮ್ಮ ಹೆಣದ ಮೇಲೆ ಸರ್ವೆ ಕಾರ್ಯ ಮಾಡಿ ಅಂತಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ಜ್ಯೋತಿ ಅನ್ನುವಂಥವ್ರು ಇದ್ದಾರೆ, ಅವರು ಕೂಡ ಮಾತಾಡ್ತೀವಿ. ಮೇಡಮ್, ಏನು ಯಾಕೆ ಈ ರೀತಿ ಮುಂದುವರಿತಾ ಇದ್ದೀರಿ ಅಂತ? ನಾವು ಯಾಕೆ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತು, ನಮ್ಮ ಭೂಮಿ ಉಳಿಸ್ಕೊಳಕ್ ನಾವು ಈ ತರ ಮುಂದುವರಿತಾ ಇರೋದು. ನಮ್ಮ ಭೂಮಿ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನಾವು ಎಲ್ಲದಕ್ಕೂ ನಾವು ಇಷ್ಟು ದಿನ ಶಾಂತಿಯುತವಾಗಿ ಮಾಡಿ ಮಾಡಿ ನಮಗೂ ಸಾಕಾಗಿದೆ. ಇನ್ನೇನಿದ್ರು ನಾವು ಯಾರ ಹತ್ರ ಹೇಳ್ಕೊಳ್ಳೋಣ? ನಮ್ಮ ಕಷ್ಟ ಅಧಿಕಾರಿಗಳು ಕೇಳಬೇಕಾಗಿದ್ದು. ಅವರೇನೆ ನಾಟಕ ಮಾಡ್ಕೊಂಡು ಅಲ್ಲೊಂದು ಇಲ್ಲೊಂದು ಅಂತ ಕುಂತಿದ್ದಾರೆ. ನಾವು ಯಾಕೆ ನಮ್ಮ ಭೂಮಿ ಬಿಟ್ಕೊಡ್ಬೇಕು? ನಮ್ಗೇನು ಗೊತ್ತಿಲ್ಲ, ಅವ್ರು ಬರೋದು ಮಾಡೋದು ನಮ್ಗೇನು ಗೊತ್ತಿಲ್ಲ. ಇಲ್ಲಿ ಬಂದ್ಮೇಲೆ ನನ್ಗೆ ಇಷ್ಟೊತ್ತಲ್ಲಿ ನಮ್ಗೆ ಗೊತ್ತಾಗಿದ್ದು. ಅಲ್ಲಿಗೆ ಹೋದ ನಮ್ಮ ಭೂಮಿ ಕಾಲಿಕಕ್ಕೆ ಅವ್ರು ಯಾರು ರೈಟ್ಸ್ ಕೊಟ್ಟಿದ್ರು? ಮೇಡಮ್, ದೊಡ್ಡ ಮಟ್ಟಿಗೆ ಹೋರಾಟ ಮಾಡಿದ್ರೆ ಅವ್ರು ವಾಪಸ್ ಕಳಿಸುವಂತ ಇವತ್ತು ಕೂಡ ಮುಂದುವರಿಸಿದ್ರೆ ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಅವ್ರು ಬಂದ್ರೆ ಇವತ್ತು ನಿನ್ನೆಗಿಂತ ಇವತ್ತು ಇನ್ನೂ ಡಬಲ್ ಆಗೈತದೆ. ಇವತ್ತು ಯಾವುದೇ ಕಾರಣಕ್ಕಲ್ಲ ಸರ್ಕಾರನ ವರ್ಸಕ್ಕೆ ರೈತರ ಇಷ್ಟೇ ಎರಡೇ, ನಾವಿರ್ಬೇಕು ಅವ್ರು ಇರ್ಬೇಕು. ನಮ್ಮ ಭೂಮಿ ಮೇಲೆ ಕಾಲಿಕಕ್ಕೆ ಯಾರಿಗೆ ಅವ್ರು ರೈಟ್ಸ್ ಕೊಟ್ಟಿದ್ದು ಏನಂತ ಬರ್ತಾರೆ ಇಲ್ಲಿಗೆ? ನಾವು ಈಗ ಅವ್ರ ಭೂಮಿ ಮೇಲೆ ಕಾಲಿಕಿದ್ರೆ ಬಿಡ್ತಾರೆ? ಇಲ್ಲ ತಾನೆ. ನಾವು ಭೂಮಿ ನಾವು ಕಳ್ಕೊಳ್ಳಲ್ಲ, ನಮ್ಮ ಭೂಮಿ ನಾವು ಬಿಟ್ಕೊಡಲ್ಲ. ಎಲ್ಲರಿಗೂ ಎಲ್ಲ ರೈತರುಗಳು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದಾರೆ. ಇವತ್ತು ವಿಷದ್ಲು ಯಾವ ಒನಕೆ ತಂದಿದ್ದಾರೆ. ಒನಕೆ ಒಬ್ಬ ಏನ್ ಮಾಡಿದ್ರು ಹೇಳು? ಚಿತ್ರದುರ್ಗ ಉಳಿಸ್ಕೊಳಕ್ಕೆ ಬ್ರಿಟಿಷ್ ಹೊಡೆದು ಕಳ್ಸಿದ್ರು. ನಾವು ನಮ್ಮ ಬಿಡದಿ ಉಳಿಸ್ಕೊಳಕ್ಕೆ ಒನಕೆಲು ಹೊಡಿತೀವಿ, ಪರ್ಕೆಲು ಹೊಡಿತೀವಿ. ಯಾರು ಎದ್ರುಕೊಳ್ಳೋದಿಲ್ಲ, ಎದ್ರುಕೊಂಡು ಸಾಕಾಯ್ತು. ಈಗ ಮತ್ತೆ ನಿಮ್ಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ ಎಲ್ಲರ ಮೇಲೂ ಕೂಡ. ಸರ್ ಹಾಕೊಳ್ಳಿ ಸರ್, ಇದೇನು ಎಫ್ಐಆರ್ ಅನ್ನು ಹೊಸದಾಗ ಆಗ್ತಾ ಇಲ್ಲ. ಎಫ್ಐಆರ್ ಭಾಗ್ಯ 1 ವರ್ಷದಿಂದ ಕೊಡ್ತಾರೆ. ನನ್ನ ಮೇಲೆ 4 ಕೇಸು, ಇವ್ರ ಮೇಲಿದೆ, ನಮ್ಮ ಸ್ನೇಹಿತರು ಪ್ರತಿಯೊಬ್ಬರ ಮೇಲೆ, ಅವ್ರ ಅಶ್ವತ್ ಮೇಲಿದೆ, ಪ್ರತಿಯೊಬ್ಬರ ಮೇಲೆ ಆಗ್ತಾನೆ ಇದ್ದಾರೆ. ಅವ್ರು ಎದುರಿಸ್ತಾ ಇದ್ದಾರೆ, ಸುಳ್ಳು ಕೇಸ್ ಹಾಕ್ಸ್ತಾ ಇದ್ದಾರೆ, ಅಕ್ಕಂಗಿರ ಕೇಸ್ ಹಾಕ್ಸ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ರೈತರು ಒಗ್ಗಟ್ಟನ್ನು ಹೊಡೆಯೋ ಉನ್ನಾರ ಅದು. ಇವ್ರು ಯಾವ ಉನ್ನಾರಕ್ಕೂ ನಾವು ಎದರಲ್ಲ ಬದರಲ್ಲ. ಏನು ಎಷ್ಟು ಜನ, ಸಾವಿರಾರು ಜನ ಇದ್ದೀವಿ, ಎಲ್ಲರ ಮೇಲೂ ಹಾಕಿ ಕೇಸ. ನಾವು ಯಾವ ಕಾರಣಕ್ಕೂ ಹೋರಾಟ ನಿಲ್ಲಿಸೋದಿಲ್ಲ, ಜೆಎಂಸಿನ ಮಾಡ್ಸೋಕ್ಕೆ ಬಿಡೋದೇ ಇಲ್ಲ. ಎಂತಹ ಸಂದರ್ಭ ಬಂದರೂ ಅವ್ರು ಸಾವಿರಾರು ಜನ ಪೊಲೀಸರು ಕಟ್ಕೊಂಡ್ಬಂದ್ರು ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ, ಮಾನವ ಸರಪಳಿ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಅಧಿಕಾರಿಗಳಿಗೆ ನಾವು ಬಡಿಯಲ್ಲ, ಶಾಂತಿಯುತವಾಗಿ ನಾವು ಹೋರಾಟ ಇದೆಯಾ ಅದು ಮಾಡ್ತೀವಿ ನಾವು. ಇಲ್ಲಿರುವಂತ ರೈತರು ಹೇಳ್ತಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಸರ್ವೆ ಕಾರ್ಯ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ನಮಗೆ ವಿಷವನ್ನ ಕೊಟ್ಬಿಡಿ, ಇವತ್ತಿನಿಂದ ಇನ್ನೂ ಕೂಡ ಹೋರಾಟ ದೊಡ್ಡ ಮಟ್ಟಿಗೆ ಕೂಡ ನಾವು ಮುಂದುವರಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.